मैं नीता माने। सर्वप्रथम सभी मीडिया प्रतिनिधियों का सादर प्रणाम। इस बार 15 फरवरी को श्री रुक्मिणी मावली महिला सेवा समिति और विठल रुक्मिणी मंदिर ट्रस्ट के माध्यम से हम महाशिवरात्रि उत्सव का आयोजन कर रहे हैं। महाशिवरात्रि केवल एक पर्व नहीं है, बल्कि आत्मचिंतन, साधना और शिव तत्व को समझने का महापर्व है। मान्यता के अनुसार यह पावन रात्रि है जब भगवान शिव ने तांडव किया था और विषपान करके सृष्टि की रक्षा की थी। इस दिन रुद्राभिषेक, शिव कथा श्रवण, भजन, कीर्तन, शिव पार्वती विवाह और रात्रि जागरण का विशेष महत्व है। और हमने प्रयास किया है कि हमारे कार्यक्रम के माध्यम से हम सभी भक्तगण शिव कृपा प्राप्त करें। यह कार्यक्रम केवल एक धार्मिक अनुष्ठान नहीं है, बल्कि भारतीय संस्कृति, श्रद्धा और आध्यात्मिक चेतना का जीवंत उत्सव है। श्री विठल रुक्मिणी ट्रस्ट के माध्यम से हम भारतीय संस्कृति और परंपरा के संरक्षण करने का हमेशा से ही प्रयास करते आ रहे हैं। हम सभी श्रद्धालुओं को निवेदन करते हैं कि इस अविस्मरणीय आध्यात्मिक अनुभव का लाभ लें। अंत में मैं ट्रस्ट की तरफ से सभी मीडिया प्रतिनिधियों का अभिनंदन और स्वागत करती हूँ। सभी जगह होता है, लेकिन हमारा प्रयास है कि हम जितने भी, जैसे जागरण करना है, फिर शिव विवाह करना है, सभी कार्यक्रम उसमें हम सम्मिलित करें, ये हमारा प्रयास। ನಾವು ವಿಠಲ್ ಮಂದಿರನ ಟ್ರಸ್ಟಿ ಆಗಿದಂಥ ದತ್ತಾತ್ರೇಯ ಕೆಜಿ ಅವರಿಗೆ, ನಮ್ಮ ಕಾರ್ಯದರ್ಶಿ ಆಗಿರುವಂಥ ಧನಂಜಯ ಪೂರಿ ಮತ್ತು ಟ್ರಸ್ಟಿ ಆಗಿರುವಂಥ ರಾಮಕೃಷ್ಣ ಪವಾರ್ ಇದ್ದಾರೆ. ಅದರ ಜೊತೆನೆ ಮಹಿಳಾ ಸದಸ್ಯರು ಸಹ ಇದ್ದಾರೆ. ಈ ಮೂಲಕ ಕಲಬುರಗಿ ನಗರದ ಮಹಾಜನತೆಗೆ ತಿಳಿಸುವುದೇನಪ್ಪಾ ಅಂತಂದ್ರೆ, ನಾವು ಮಹಾಶಿವರಾತ್ರಿ ಎಂದು ಈ ನಮ್ಮ ಮಂದಿರದಲ್ಲಿ ಹಲವಾರು ಪೂಜಾ ಕಾರ್ಯಕ್ರಮಗಳು ಮತ್ತು ಭಜನೆಗಳು ಮತ್ತು ಪಠಣಗಳು ಮತ್ತು ಪುರಾಣಗಳು ಇಟ್ಕೊಂಡಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಜನರಿಗೆ ತಿಳಿಸ್ಪಡಿಸೋದೇನಪ್ಪಾ ಅಂತಂದ್ರೆ, ಭಕ್ತರಿಗಾಗಿ ಭಕ್ತರಿಂದಲೇ ನಾವು ಮಹಾರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕು ಮತ್ತು ಯಾರಾದರೂ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಮಾಡಬೇಕು ಇಷ್ಟಪಡೋರು ಈ ನಮ್ಮ ಒಂದು ಮಂದಿರದ ಒಂದು ಇದಕ್ಕೆ ಬಂದು 251 ರೂಪಾಯಿ ಕೊಟ್ಟು ಅದರ ಒಂದು ಸಹಾಯವನ್ನು, ಅದರಿಂದ ಒಂದು ತಾವು ಸಹಸ್ರ ಬಿಲ್ವಾರ್ಚನೆ ಮತ್ತು ರುದ್ರಾಭಿಷೇಕ ಮಾಡಿಸ್ಬೋದು. ವಿಶೇಷವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಮಹಾ ಆದಿಯೋಗಿಯ ಒಂದು ತದ್ರೂಪದಲ್ಲಿ ಒಂದು 8 ಫೀಟಿನ ಒಂದು ಮೂರ್ತಿಯನ್ನು ರಚನೆ ಮಾಡಿ ಈ ಆದಿಯೋಗಿ ದರ್ಶನ ನಮ್ಮ ಜನರಿಗೆ ಕೊಡಿಸ್ಬೇಕು ಅಂತ ಉದ್ದೇಶದಿಂದ ನಾವು ಆದಿಯೋಗಿ ದರ್ಶನಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಗುಲ್ಬರ್ಗ ಜನರಿಗೆ ಆದಿಯೋಗಿ ದರ್ಶನ ಮಾಡಿಸ್ಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದಕ್ಕಾಗಿ ಆದಿಯೋಗಿ ದರ್ಶನ ಪಡೆದುಕೊಳ್ಳಲು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬರಬೇಕು ಅಂತಂದು ನಾವು ವಿಠಲ್ ಮಂದಿರ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಕೇಳ್ಕೊತೀವಿ.